ನಮಸ್ತೆ. 26/6/2024 ಬುಧವಾರ, ಕೃಷ್ಣ ಪಕ್ಷ ಅಂದರೆ ಕರುವ ಚಂದ್ರ. ಇವತ್ತಿನ ದಿನ ತಿಥಿ ಪಂಚಮಿ. ಈ ಪಂಚಮಿ ತಿಥಿ ಬೆಳಗ್ಗೆಯಿಂದ ರಾತ್ರಿ 8:55:18 ಇವತ್ತಿನ ನಕ್ಷತ್ರ ಧನಿಷ್ಠ. ಈ ಧನಿಷ್ಠ ನಕ್ಷತ್ರವು ಬೆಳಗ್ಗೆಯಿಂದ ಮಧ್ಯಾಹ್ನ 1:04:52 ಇವತ್ತು ಪಂಚಮಿ ಇರುವವರೆಗೂ ಪಂಚಮಿ ತಿಥಿ ಶುಭವೇ. ಧನಿಷ್ಠ ನಕ್ಷತ್ರ ಬಂದಿದೆ, ಅದು ಶುಭವಾಗಿದೆ. ಮಧ್ಯಾಹ್ನ 1:04 ಪಂಚಮಿಯೂ ಶುಭವಾಗಿದೆ, ಧನಿಷ್ಠ ನಕ್ಷತ್ರವೂ ಶುಭವಾಗಿದೆ. ಆನಂತರ ಬರುವ ನಕ್ಷತ್ರ ಶತಭಿಷ. ಅಂದರೆ ಈ ಶತಭಿಷ ನಕ್ಷತ್ರ ಮಧ್ಯಾಹ್ನ 1:05 ಪ್ರಾರಂಭವಾಗುತ್ತದೆ. ಇದೂ ಕಾರ್ಯಸಿದ್ಧಿಯೆಲ್ಲ ಕೊಡುತ್ತದೆ. ಆದ್ದರಿಂದಾಗಿ ಇವತ್ತಿನ ದಿನ ಖಂಡಿತವಾಗಿಯೂ ಶುಭಕರವಾಗಿದೆ. ಆದರೂ ಇದು ಕರುವ ಚಂದ್ರ, ಅದು ಒಂದನ್ನು ಮಾತ್ರ ನೀವು ನೋಡಿಕೊಳ್ಳಿ. ಈಗ ನಾವು ನೋಡುವಂಥ ಬೇರೆ ಬೇರೆ ವಿಷಯಗಳು ಅಂದರೆ ನಕ್ಷತ್ರ ಪಾದಗಳನ್ನ ನೋಡೋಣ. ಇವತ್ತಿನ ಸೂರ್ಯೋದಯ 5:56. ಇವತ್ತಿನ ದಿನ ಪ್ರಕಾರ ಜನ್ಮ ರಾಶಿ ಅಂತಂದರೆ ಧನಿಷ್ಠ ನಕ್ಷತ್ರವು ಶತಭಿಷವು ಕೂಡಿ ಬಂದಿರೋದರಿಂದ ಇವತ್ತು ದಿನಪೂರ್ತಿ ಕುಂಭರಾಶಿ ಇದೆ. ಇವತ್ತು 5:56 AM 7:27 AM ಧನಿಷ್ಠ ನಕ್ಷತ್ರ 3ನೇ ಪಾದ. 7:27 13:05 ಅಂದರೆ ಮಧ್ಯಾಹ್ನ 1:05 ಧನಿಷ್ಠ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಧನಿಷ್ಠ ನಕ್ಷತ್ರ ಮುಗಿತದೆ. ಅಲ್ಲಿಂದ ಅಂದರೆ ಮಧ್ಯಾಹ್ನ 1:05 ಸಂಜೆ 6:43 ಶತಭಿಷ ನಕ್ಷತ್ರ 1ನೇ ಪಾದ. ಆ ನಂತರ ರಾತ್ರಿ 12:21 ಶತಭಿಷ ನಕ್ಷತ್ರ 2ನೇ ಪಾದ. ಆ ನಂತರ ಶತಭಿಷ ನಕ್ಷತ್ರದ 3ನೇ ಪಾದ ಪ್ರಾರಂಭವಾಗಿ ಅಂದರೆ ಫುಲ್ ಅದು ನಾಳೆಯವರೆಗೂ ಕೂಡ ಶತಭಿಷ ನಕ್ಷತ್ರವಿದೆ. ಇವತ್ತಿನ ಮಧ್ಯಾಹ್ನ 12:23. ಇವತ್ತಿನ ದಿನ ಪ್ರಕಾರ ಬೇರೆ ಬೇರೆ ವಿಷಯಗಳು ಅಂತಂದರೆ 100% ಶುಭವು 100% ಅಶುಭವೂ ನೋಡೋಣ. ಫಸ್ಟ್ 100% ಶುಭವನ್ನು ನೋಡ್ಬಿಡೋಣ. ಯಾಕೆಂತಂದರೆ ಒಳ್ಳೆಯ ಕಾರ್ಯಗಳನ್ನ ಪ್ರಾರಂಭ ಮಾಡುವ ಸಮಯ ಯಾವುದು ಅಂತ ತಿಳ್ಕೊಳ್ಳೋಕ್ಕೆ. ಇವತ್ತಿನ ದಿನದಲ್ಲಿ ಬೆಳಗ್ಗೆ 5:56 7:31 ಶುಭಕರವಾಗಿದೆ. ಆದರೂ ಇವತ್ತು ಕರ್ಕಾಟಕ ರಾಶಿಯವರಿಗೆ ಅಂದರೆ ಪುನರ್ವಸು ನಕ್ಷತ್ರ 4ನೇ ಪಾದ, ಪುಷ್ಯ ನಕ್ಷತ್ರ ಒಟ್ಟು 4 ಪಾದಗಳು, ಆಶ್ಲೇಷ ನಕ್ಷತ್ರದ ಒಟ್ಟು 4 ಪಾದಗಳಿಗೆ ದೋಷವಿದೆ. ಇದನ್ನು ಚಂದ್ರಾಷ್ಟಮ ಅಂತ ಅಂತೀವಿ. ಅಂದರೆ ಇವತ್ತು ಈ ರಾಶಿಯವರಿಗೆ ಅಷ್ಟಮದಲ್ಲಿ ಅಂದರೆ 8ನೇ ಸ್ಥಾನದಲ್ಲಿ ಚಂದ್ರನಿರುತ್ತದೆ. ಇದು ಚಂದ್ರಾಷ್ಟಮ ದೋಷ ಅಂತ ಹೆಸರು. ಆದ್ದರಿಂದಾಗಿ ನಿಮಗೆ 5:56 ದಿನಪೂರ್ತಿ ದೋಷವಿದೆ. ಮುಹೂರ್ತ ಕಾರ್ಯಗಳನ್ನ ಒಳ್ಳೆಯ ಕಾರ್ಯಗಳನ್ನು ಪ್ರಾರಂಭ ಮಾಡೋಕ್ಕೆ ನಿಮಗೂ ಆಗೋದಿಲ್ಲ. ಆದರೂ ನಾವು ಕೊಡುವ ನಕ್ಷತ್ರಗಳಲ್ಲಿ ಶುಭವಾಗಿ ಯಾರು ಕರುತ್ತೆ ಅಂತ ನೋಡಿಕೊಂಡು ಅವರ ಕೈಯಿಂದ ಮಾಡಬಹುದು ಎಮರ್ಜೆನ್ಸಿಗೆ. ಮತ್ತೊಂದು ಒಳ್ಳೆಯ ಸಮಯಕ್ಕೆ ನಾವು ಬರೋಣ. 9:11 11:55 ಶುಭವಾಗಿದೆ. 3:46 7:48 ಶುಭವಾಗಿದೆ. ರಾತ್ರಿ 9:22 ಬೆಳಗಿನ ಜಾವ 4:31 ಶುಭವಾಗಿದೆ. ನಾವು ಫಸ್ಟೇ ಹೇಳಿದ್ವಿ 5:56 7:31 ಶುಭವಾಗಿದೆ ಅಂತೀವಿ. ಆ ಸಮಯದಲ್ಲಿ ವಿಷ್ಕಂಭ ಯೋಗವಿದೆ ಮತ್ತು ಒಳ್ಳೆಯ ಮುಹೂರ್ತವೂ ಇದೆ, ಪಂಚಕ ಮುಹೂರ್ತ ಅಂತ. ಈ ಸಮಯದಲ್ಲಿ ಧನಿಷ್ಠ ನಕ್ಷತ್ರ 3ನೇ ಪಾದವಿದೆ. ಇದು ಈ ಸಮಯದಲ್ಲಿ. ಆ ನಂತರ ನೋಡಬೇಕು ಅಂತಂದರೆ 9:11 11:55 ಶುಭವಾಗಿರುತ್ತೆ. ಅಂದರೆ ಈ ಸಮಯದಲ್ಲಿ ಧನಿಷ್ಠ ನಕ್ಷತ್ರದ ಸಮಯ ನಡೀತದೆ. ಮತ್ತು ಇವತ್ತಿನ ದಿನ ಪ್ರಕಾರ ಈ ಸಮಯದಲ್ಲಿ ಅಂದರೆ 9:11 11:55 ಏನು ಶುಭವಾಗಿದೆ ಅಂತಂದರೆ ಪಂಚಮಿ ತಿಥಿ ಈ ಒಳ್ಳೆಯ ಸಮಯದಲ್ಲೇ ನಡೀತದೆ. ಆದರೆ ಇವತ್ತಿನ ದಿನಕ್ಕೆ ಅಭಿಜಿತ್ ಮುಹೂರ್ತ ಇಲ್ಲ. ಆದ್ದರಿಂದ ಅಭಿಜಿತ್ ಮುಹೂರ್ತಕ್ಕೆ ಯಾರು ಕಾಯಬೇಡಿ. ಮತ್ತೊಂದು ಒಳ್ಳೆಯ ಸಮಯ ಅಂತಂದರೆ ಫಸ್ಟ್ ಟೈಮಲ್ಲಿ ಅಂದರೆ 5:56 7:31 ಬುಧ ಹೊರೆ ಇದೆ. ಎರಡನೇದಾಗಿ ಕೊಟ್ಟಿರುವ 11:55 ಆ ಸಮಯದಲ್ಲಿ ಧನಿಷ್ಠ ನಕ್ಷತ್ರ 4ನೇ ಪಾದ ಇದೆ. ಇದೆಲ್ಲ ನಾವು ಕೊಟ್ಟಿರುವ ಒಳ್ಳೆಯ ಟೈಮಲ್ಲಿ ಬರುವಂಥದ್ದು. ಮತ್ತು ಗುರು ಹೊರೆ ಇದೆ.
ಈ ಗುರು ಹೊರೆ ಕರೆಕ್ಟಾಗಿರೋದು 9-11ನ ಮೇಲೆ 10-14ವರೆಗೂ ಸಮಯದಲ್ಲಿ ಗುರು ಹೊರೆ. ನಾವು ಫಸ್ಟ್ ಕೊಟ್ಟಿದ್ದೀವಿ 9-11ರಿಂದ 11:55ವರೆಗೂ ಶುಭ ಅಂತ ಅಂದಿದ್ರು. ಗುರು ಹೊರೆ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ 9-11 ಮೇಲೆ 10:15ವರೆಗೂ ಇದೆ. ಹಂಗಾಗಿ ಈ ಸಮಯ ಇದರಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಅಂತ. ಅಂದರೆ 11:55 ಅಂತ ಕೊಟ್ಟಿದ್ರು, 10:15 ಒಳಗಡೆ ಗುರು ಹೊರೆಯಲ್ಲಿ ಮಾಡಿದ್ರೆ ಇನ್ನಷ್ಟು ಚೆನ್ನಾಗಿರುತ್ತದೆ ಅಂತ. ಅದೇ ಥರ ಒಳ್ಳೆಯ ಮುಹೂರ್ತ ಪಂಚಕವೂ ಇದೆ ಈ ಸಮಯದಲ್ಲಿ. ಇದೆಲ್ಲ ಈ ಸಮಯವನ್ನು ನೋಡಿಕೊಂಡು ನೀವು ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು. ಇದರಲ್ಲಿ 11:36ನ ಮೇಲೆ 1:37ವರೆಗೂ ಕನ್ಯಾ ಲಗ್ನವಿದೆ. ಆದ್ದರಿಂದಾಗಿ 11:36ರಿಂದ 11:55ವರೆಗೂ ಶುಭವಾಗಿದೆ. ಕನ್ಯಾ ಲಗ್ನದಲ್ಲೇ ಮಾಡಬಹುದು ಅಂತ. ಕನ್ಯಾ ಲಗ್ನ ಅಂತಂದಾಗಲೇ ಖಂಡಿತವಾಗಿಯೂ ಶುಭಕರವಾಗಿರುತ್ತದೆ ಅಂತ. ಯಾಕೆಂತಂದರೆ ಲಗ್ನದಿಂದ 7ನೇ ಸ್ಥಾನ ಮೀನ, 8ನೇ ಸ್ಥಾನ ಮೇಷ, 9ನೇ ಸ್ಥಾನ ವೃಷಭ. 9ನೇ ಸ್ಥಾನ ಅಂತಂದಾಗಲೇ ಅಲ್ಲಿ ಗುರು ಇರುತ್ತದೆ. ಹಂಗಾಗಿ ಶುಭಕರವಾಗಿರುತ್ತದೆ. ರಾಶಿಯಿಂದ ನೋಡುವಂಥದ್ದು ಬೇರೆ ಆದರೂ ಲಗ್ನದಿಂದ ನೋಡೋದು ಅಂತಂದರೆ ಈ ರೀತಿ ಇರುತ್ತದೆ. ಮತ್ತೊಂದು ಸಮಯ ಇದರಲ್ಲಿ ಮಧ್ಯಾಹ್ನ 3:46ರಿಂದ ಸಂಜೆ 7:48ವರೆಗೂ ಶುಭವಾಗಿರುತ್ತದೆ ಅಂತ ನಾವು ಬಂದಿವಿ. ಆ ಸಮಯದಲ್ಲಿ ಏನೆಲ್ಲ ಇರುತ್ತದೆ ಅಂತ ನೋಡಿದ್ರೆ ಇನ್ನೂ ಚಂದ. ಇದರಲ್ಲಿ ಇರುವಂಥ ಒಳ್ಳೆಯದು ಅಂತಂದರೆ ಶನಿ ಹೋರೆ ಕೂಡ ಈ ಸಮಯದಲ್ಲಿ ಬರುತ್ತದೆ. ಅದು 3:36ರಿಂದ ಸಂಜೆ 4:40ವರೆಗೂ. ಆದರೆ ಇದರಲ್ಲಿ ಇದಕ್ಕಿಂತ ಅಮೃತ ಗಳಿಗೆ ಅಂತ ಇರುತ್ತದೆ. ಈ ಅಮೃತ ಗಳಿಗೆಯಲ್ಲಿ 3:46ರಿಂದ ಸ್ಟಾರ್ಟ್ ಆಗಿ ಸುಮಾರು 3:13ವರೆಗೂ ಒಂದು ಸಮಯ ಅಂತಂದರು. ಸರಿಯಾಗಿ 5:13ವರೆಗೂ ಸೂಪರ್ ಆಗಿರುತ್ತದೆ. ಯಾಕಂದರೆ ಅಮೃತ ಗಳಿಗೆ ಬಂದಿರುತ್ತದೆ. ಆದ್ದರಿಂದ ಇದು ಶುಭವಾಗಿರುತ್ತೆ ಅಂತ. ಮತ್ತೊಂದು ಸಮಯದಲ್ಲಿ ಇದರಲ್ಲಿ ಧನುರ್ ಲಗ್ನ ಅಂತಂತೀವಿ. ಇದು 5:56ನ ಮೇಲೆ ಪ್ರಾರಂಭವಾಗಿ ಸುಮಾರು 7:48ವರೆಗೂ ಶುಭವಾಗಿ ಧನುರ್ ಲಗ್ನ ಬೀಳುತ್ತದೆ. ಇದನ್ನು ನೀವು ನೋಡ್ಕೋಬೋದು, ಚೆಕ್ ಮಾಡ್ಕೋಬೋದು. ಈ ರೀತಿ ನೋಡಿಕೊಂಡ್ರೆ ನಿಮ್ಮ ಕಾರ್ಯಗಳು ಅನುಕೂಲಕರವಾಗಿ ಆಗೋಕ್ಕೆ ಖಂಡಿತವಾಗಿಯೂ ಶುಭವಾಗಿರುತ್ತದೆ ಅಂತ. ಈ ರೀತಿ ನೋಡಿಕೊಂಡು ಲಗ್ನ ಮತ್ತು ಅಮೃತಗಳಿಗೆ ಗುರು ಹೊರೆ ಇದನ್ನು ತಿಳಿದು ಈ ಸಮಯಗಳಲ್ಲಿ ಮಾಡಿ. ಇದರಲ್ಲಿ ರಾತ್ರಿ ಆದರೆ ನಿಶ್ಚಿತ ಮುಹೂರ್ತ ಬರುತ್ತದೆ. ನಿಶ್ಚಿತ ಮುಹೂರ್ತ ಬರುವಂಥ ಸಮಯ ಹೆಂಗೆ ಅಂತಂದರೆ ರಾತ್ರಿ 12 ಗಂಟೆ ಮೇಲೆ ಬರುತ್ತದೆ. 12 ಗಂಟೆಯಿಂದ 12:45ವರೆಗೂ ಒಂದು ನಿಶ್ಚಿತ ಮುಹೂರ್ತ ಅಂತ. ಈಗ ಮಗುವಕ್ಕಾಗಿ ಪ್ರಿಪೇರ್ ಆಗೋರು, ಆದರೆ ಅದಕ್ಕೆ ಇನ್ನೂ ಬೇರೆ ಬೇರೆ ವಿಷಯಗಳೆಲ್ಲ ನೋಡಬೇಕು. ಒಂದು ಸಿಂಪಲ್ ಇಂಡಿಕೇಶನ್ ಕೊಟ್ಟಿದ್ದೀವಿ ಅಷ್ಟೇ. ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ರಾತ್ರಿ 3:09 ಮೇಲೆ ಒಂದು ಸಮಯ ಬರುತ್ತದೆ. ಈ ಸಮಯದಲ್ಲಿ ಏನಿರುತ್ತದೆ ಅಂತಂದರೆ ಅದಕ್ಕಿಂತ ಇನ್ನೊಂದು 1 ಅವರ್ ಇನ್ನು ಮುಂದೆ ಹೋದರೆ ಅಂದರೆ 4:31 ಮೇಲೆ ಅಷ್ಟೊಂದು ಅನುಕೂಲವಿಲ್ಲ. ಅಷ್ಟ ಒಳಗಡೆ ಅಂತಂದರೆ ಪರವಾಗಿಲ್ಲ. ಬೆಳಗಿನ ಜಾವ ಎದ್ದು ಪೂಜೆ ಅಥವಾ ಓಡಾಡುವವರು ನಡೆಯುವವರಿಗೆ 3:21 ಅಂದರೆ ರಾತ್ರಿ ಸಮಯ, ಲೇಟ್ ನೈಟ್ ಆಯುಷ್ಮಾನ್ ಯೋಗವಿದೆ. ಈ ಸಮಯದಲ್ಲಿ ಹುಷಾರಾಗಿ ಆರೋಗ್ಯವಾಗಿರೋದಕ್ಕೆ ಮೃತ್ಯುಂಜಯ ಜಪ ಮಾಡ್ಬೋದು, ತಿರುಗಬೇಕಾದ್ರೂ ಮಾಡ್ಕೋಬೋದು. ಇದು ಶುಭ ಸಮಯ. ಇದರಲ್ಲಿ ಗಮನ ಕೊಡಿ. ಇಷ್ಟು ಸಮಯವನ್ನು ನೋಡಿದ್ವಿ. ಇವತ್ತು ಬ್ರಹ್ಮ ಮುಹೂರ್ತ ಇರೋದು 4:27 5:12ವರೆಗೂ. ಆದರೂ ಇದರಲ್ಲಿ ಬ್ರಹ್ಮ ಮುಹೂರ್ತ ಶುಭವಾಗಿರುವ ಸಮಯ ಅಂತಂದರೆ ಲಾಸ್ಟ್ ಟೈಮ್ ಅಂದರೆ 4:31. ಈ ವಿಷಯಗಳನ್ನ ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಯಾವ್ಯಾವ ನಕ್ಷತ್ರಕ್ಕೆ ಯಾವ್ಯಾವ ರಾಶಿಯವರಿಗೆ ಶುಭವಾಗಿರುತ್ತೆ, ಅಶುಭವಾಗಿರುತ್ತೆ ಅಂತ ಈಗ ತಾರಾ ಮತ್ತು ಚಂದ್ರಬಣವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಮಧ್ಯಾಹ್ನ 1:05 ಮೇಲೆ ಶುಭವಾಗಿದೆ. ಆದರೆ ಬೆಳಗ್ಗೆ ಶುಭವಾಗಿಲ್ಲ. ನಂತರ ಭರಣಿ ನಕ್ಷತ್ರ ಮೇಷರಾಶಿ ಬೆಳಗ್ಗೆಯಿಂದ ಮಧ್ಯಾಹ್ನ 1:05ವರೆಗೂ ಕ್ಷೇಮವು ಇಷ್ಟಾರ್ಥ ಸಿದ್ಧಿಯೂ ಇದೆ. ಆಮೇಲೆ ಶುಭಕರವಾಗಿಲ್ಲ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ ಖಂಡಿತವಾಗಿ ಮಧ್ಯಾಹ್ನ 1:05 ಮೇಲೇ ಶುಭವಾಗಿರುತ್ತೆ. ಅದನ್ನು ನಾವು ಕೊಟ್ಟಿರುವಂಥ ಶುಭ ಸಮಯವನ್ನು ನೋಡಿಕೊಳ್ಳಿ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ಮಧ್ಯಾಹ್ನ 1:05 ಮೇಲೆ ಕ್ಷೇಮವು, ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಉಂಟು.
ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಸಂಪತ್ತು ಮತ್ತು ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ. ಇದೆಲ್ಲ ಬೆಳಗ್ಗೆ 5:56ರಿಂದ ಮಧ್ಯಾಹ್ನ 1:05ವರೆಗಿದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಸಂಪತ್ತಿದೆ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಉಂಟು. ಇದೆಲ್ಲ ಮಧ್ಯಾಹ್ನ 1:05 ಮೇಲೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಪರವಾಗಿಲ್ಲ ಇವತ್ತು ದಿನ ಪೂರ್ತಿ, ಆದರೂ ಕಾರ್ಯಗಳಲ್ಲಿ ಅಡೆತಡೆ ಬರುತ್ತದೆ, ಅದನ್ನೆಲ್ಲ ಗೆಲ್ಲಬೇಕು. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಬೆಳಗ್ಗೆಯಿಂದ ಮಧ್ಯಾಹ್ನ 1:05ವರೆಗೂ ಚೆನ್ನಾಗಿದೆ ಸಮಯ. ಪರಮಮಿತ್ರ ತಾರೆಯಾಗಿ ಅನುಕೂಲಕರವಾಗಿದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಚೆನ್ನಾಗಿದೆ, ಮಧ್ಯಾಹ್ನದ ಮೇಲೆ ಇನ್ನಷ್ಟು ಚೆನ್ನಾಗಿದೆ. ಹಾಗಾಗಿ ದಿನಪೂರ್ತಿ ಇವತ್ತು ಚೆನ್ನಾಗಿದೆ ಅಂತ ತಗೊಳ್ಳಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಅಂದರೆ 4ನೇ ಪಾದ, ದಿನಪೂರ್ತಿ ಚೆನ್ನಾಗಿದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಮಧ್ಯಾಹ್ನದ ಮೇಲೆ ಅಂದರೆ 1 ಗಂಟೆಯ ಮೇಲೆ ಮಿತ್ರಧಾರೆ ಇದೆ, ಮಿತ್ರರಲ್ಲಿ ಸಹಾಯ ಪಡ್ಕೋಬೋದು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಅನುಕೂಲವಿದೆ, ಆದರೆ ಊಟ ತಿಂಡಿಯಲ್ಲಿ ಮೇಂಟೈನ್ ಆಗಬೇಕು, ಇಲ್ಲಾಂತಂದರೆ ಆರೋಗ್ಯದ ತೊಂದರೆ, ಗ್ಯಾಸ್ ಟ್ರಬಲ್ ಎಲ್ಲ ಬರುತ್ತದೆ. ಮಖ ನಕ್ಷತ್ರ ಸಿಂಹರಾಶಿ, ಮಧ್ಯಾಹ್ನ 1:05 ಮೇಲೆ ಅನುಕೂಲವು, ಸುಖ ಅಭಿವೃದ್ಧಿಯೂ ಉಂಟು. ಪುಬ್ಬ ನಕ್ಷತ್ರ ಸಿಂಹರಾಶಿ, ಕ್ಷೇಮವು, ಸುಖ ಅಭಿವೃದ್ಧಿಯು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗಿದೆ. ನಂತರ ನೋಡುವಂಥದ್ದು ಉತ್ತರ ನಕ್ಷತ್ರ ಸಿಂಹರಾಶಿ, 1ನೇ ಪಾದ, ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ, ಅಂದರೆ 1:05 ಮೇಲೆ ಶುಭವಾಗಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, 2, 3, 4ನೇ ಪಾದದಲ್ಲಿ ಹುಟ್ಟಿದವರಿಗೆ ಬೆಳಗ್ಗೆ ಎಲ್ಲ ವಿಪತ್ತಿದೆ, ಏಟು ಗಾಯಗಳಿದೆ. ಮಧ್ಯಾಹ್ನ 1:05 ಮೇಲೆ ಪರವಾಗಿಲ್ಲ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಶುಭಕರವಾಗಿದೆ, ಎಲ್ಲ ದೋಷಗಳು ದೂರವಾಗುತ್ತದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ನಿಮಗೆ ಖಂಡಿತವಾಗಿ ಮಧ್ಯಾಹ್ನದ ಮೇಲೇ ಶುಭವಾಗಿರೋದು. ಚಿತ್ತಾ ನಕ್ಷತ್ರ ತುಲಾರಾಶಿ, ಮಧ್ಯಾಹ್ನದ ಮೇಲೆ ಸಂಪತ್ತು ಅಂದರೆ ವರಮಾನ ಹೆಚ್ಚಾಗುತ್ತದೆ, ಕಾರ್ಯಗಳು ಸ್ವಲ್ಪ ವಿಘ್ನವಿರುತ್ತದೆ, ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಸ್ವಾತಿ ನಕ್ಷತ್ರ ತುಲಾರಾಶಿ, ಮಧ್ಯಾಹ್ನದವರೆಗೂ ಶುಭವಾಗಿದೆ, ಕಾರ್ಯಗಳಲ್ಲಿ ಅನುಕೂಲವೂ ಉಂಟು. ವಿಶಾಖ ನಕ್ಷತ್ರ ತುಲಾರಾಶಿ, ಖಂಡಿತ ದಿನಪೂರ್ತಿ ಚೆನ್ನಾಗಿರುತ್ತದೆ, ಅಲ್ಪ ಸ್ವಲ್ಪ ವಿಘ್ನಗಳಿರುತ್ತದೆ, ವಿನಾಯಕನ ಪೂಜೆ ಮಾಡಿಕೊಳ್ಳೋದ್ರ ಮೂಲಕವಾಗಿ ಕಡಿಮೆ ಮಾಡ್ಕೋಬೋದು ದೋಷವನ್ನು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರಧಾರೆ, ಆಮೇಲೆ ಪರಮಮಿತ್ರಧಾರೆ, ದಿನಪೂರ್ತಿ ಶುಭವಾಗಿದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಟೆನ್ಷನ್ ಉಂಟು, ರೋಗ ಭಯವೂ ಉಂಟು. ಆ ನಂತರ ಅಂದರೆ ಮಧ್ಯಾಹ್ನದ ಮೇಲೇ ಮಿತ್ರಧಾರೆಯು ಅನುಕೂಲವಿರುತ್ತದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಅನುಕೂಲ, ಇದೆಲ್ಲ ಬೆಳಗ್ಗೆಯಿಂದಲೇ ಶುಭವಾಗಿದೆ, ಮಧ್ಯಾಹ್ನ 1:05 ಮೂಲ ನಕ್ಷತ್ರ ಧನುಸು ರಾಶಿ, ಮಧ್ಯಾಹ್ನ 1:05 ಮೇಲೆ ಅನುಕೂಲವಾಗಿ ದ್ರವ್ಯ ಲಾಭಗಳು ಇದೆ, ಹಾಗಾಗಿ ನಿಮ್ಮ ಕಾರ್ಯಗಳನ್ನು ಮಧ್ಯಾಹ್ನ ಮೇಲೆ ಇಟ್ಕೊಳ್ಳಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಕ್ಷೇಮವು, ದ್ರವ್ಯ ಲಾಭವು ಮಧ್ಯಾಹ್ನದವರೆಗೂ ಚೆನ್ನಾಗಿದೆ. ಆ ನಂತರ ಪ್ರತ್ಯೇಕ ತಾರೆ ಅಂದರೆ ನಮ್ಮ ಕಾರ್ಯಗಳಲ್ಲಿ ಸಕ್ಸಸ್ ಕಾಣೋದು ಸ್ವಲ್ಪ ಕಷ್ಟ ಇದೆ, ಮನೆ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, 1ನೇ ಪಾದ, ಮಧ್ಯಾಹ್ನದ ಮೇಲೆ ಶುಭಕರವಾಗಿರೋದು, ಅಲ್ಲಿಯವರೆಗೆ ವಿಪತ್ತು, ಏಟು ಗಾಯಗಳೆಲ್ಲ ಬರುತ್ತದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಏಟು ಗಾಯಗಳು, ಧನಹಾನಿ, ಆಸ್ಪತ್ರೆ ಖರ್ಚೆಲ್ಲ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಸರಿಯಾಗಿಲ್ಲ. ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹಿರಿಯರ ಆಶೀರ್ವಾದ ತಗೊಳ್ಳಿ. ಮಧ್ಯಾಹ್ನದ ಮೇಲೆ ಸ್ವಲ್ಪ ಪರವಾಗಿಲ್ಲ. ಶ್ರವಣ ನಕ್ಷತ್ರ ಮಕರ ರಾಶಿ, ಸಂಪತ್ತು, ಧನಹಾನಿ ಎರಡೂ ಇವತ್ತಿದೆ, ಬೆಳಗ್ಗೆಯಿಂದ ಮಧ್ಯಾಹ್ನ 1:05 ಧನಿಷ್ಠ ನಕ್ಷತ್ರ ಮಕರ ರಾಶಿ, ಮಧ್ಯಾಹ್ನದ ಮೇಲೆ ಸಂಪತ್ತು, ಅದೇ ಸಮಯದಲ್ಲಿ ಧನಹಾನಿ ಎರಡೂ ಕೂಡಿದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಸಂಪತ್ತಿದೆ, ಶರೀರ ಸುಖವಿದೆ, ಇದೆಲ್ಲ ಮಧ್ಯಾಹ್ನದ ಮೇಲೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಪರಮಮಿತ್ರ ತಾರೆಯು, ಶರೀರ ಸುಖವು, ಬೆಳಗ್ಗೆಯಿಂದ ಮಧ್ಯಾಹ್ನ 1:05 ಚೆನ್ನಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, 1, 2, 3 ಪಾದಗಳು, ಮಿತ್ರಧಾರೆ, ಶರೀರ ಸುಖವೆಲ್ಲ ಮಧ್ಯಾಹ್ನದವರೆಗೂ ಚೆನ್ನಾಗಿದೆ. ಆ ನಂತರ ಕೂಡ ಇವತ್ತು ದಿನಪೂರ್ತಿ ಚೆನ್ನಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, 4ನೇ ಪಾದ, ಮಿತ್ರಧಾರೆ,
ಧನವ್ಯಯ ಸ್ವಲ್ಪ ಇರುತ್ತದೆ ಅಷ್ಟೇ. ಆನಂತರ ಇನ್ನೂ ಚೆನ್ನಾಗಿದೆ. ಹಂಗಾಗಿ ಇವತ್ತು ದಿನಪೂರ್ತಿ ಶುಭಕರವಾಗಿದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ. ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ. ಮಿತ್ರತ್ವ, ಲಾಭ, ಸ್ವಲ್ಪ ವ್ಯಯ ಇದ್ದರೂ ಅದನ್ನು ಕಂಟ್ರೋಲ್ಗೆ ತಂದುಬಿಡ್ಬೋದು ನೀವು. ರೇವತಿ ನಕ್ಷತ್ರ ಮೀನರಾಶಿ. ಅನುಕೂಲ, ಧನವ್ಯಯ ಇದೆಲ್ಲ ಮಧ್ಯಾಹ್ನದವರೆಗೂ ಚೆನ್ನಾಗಿದೆ. ಆನಂತರ ಅಷ್ಟೊಂದು ಚೆನ್ನಾಗಿಲ್ಲ. ಆರೋಗ್ಯವನ್ನು ನೋಡ್ಕೊಳ್ಳಿ. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ.